ತುಂಬ ದಿನದ ನಂತರ ನಾನು ಇವತ್ತು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನೋಡಿದ್ದೀರ ಆಗ್ಲೇ ನಮ್ಮ ಮನೆ ಗೃಹ ಪ್ರವೇಶ ಪೂಜೆಗಳಾಗ್ಬೋದು ಇದ್ರದ್ದೆಲ್ಲನೂ ನಾನು ಶಾರ್ಟ್ ವಿಡಿಯೋ ಆಗಿ ಅಪ್ಲೋಡ್ ಮಾಡಿದ್ದೆ. ಬಟ್ ನನಗೆ ಲಾಂಗ್ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಲಿಲ್ಲ. ಮತ್ತು ನಾನು ಒಂದು 5 ತಿಂಗಳಾಗಿದೆ ವೀಡಿಯೋಸ್ ಎಲ್ಲ ಹಾಕಿ ಆಗಾಗ ಶಾರ್ಟ್ ವೀಡಿಯೋಸನ್ನು ಹಾಕ್ತಾಯಿದ್ದೆ ಅಷ್ಟೇ. ಪುನಃ ನಾನು ಮತ್ತೆ ನನ್ನ ಯೂಟ್ಯೂಬ್ ಜರ್ನಿನ ನಾನು ಶುರು ಮಾಡಬೇಕು ಮತ್ತು ಅಂತೇಳ್ಬಿಟ್ಟು ಮತ್ತೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡಿದ್ರೋ ಅದೇ ಥರನೇ ಸಪೋರ್ಟ್ ಮಾಡಿ. ಸ್ವಲ್ಪ ಪ್ರಾಬ್ಲಮ್ಸ್ ಇರೋದ್ರಿಂದ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋದಕ್ಕಾಗಿರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ಕೆಲವೊಂದು ವೀಡಿಯೋಸನ್ನು ಹಾಕೋದು ಸ್ಟಾಪ್ ಮಾಡಿದ್ದೆ. ಏನಿಲ್ಲ ಅಂತಂದರೂ 5 ತಿಂಗಳಾಗಿದೆ ನನ್ನ ವೀಡಿಯೋಸನ್ನು ಸ್ಟಾಪ್ ಮಾಡಿ. ಇನ್ನು ಮುಂದೆ ಪ್ರಾಪರಾಗಿ ವೀಡಿಯೋಸನ್ನು ಹಾಕೋಣ ಅಂತ ಹೇಳಿ ನಿಮ್ಮ ಜೊತೆ ನನ್ನ ಒಂದು ಜರ್ನಿನ ಶುರು ಮಾಡ್ಕೊಳ್ಳೋಣ ಮತ್ತು ಹಂಚ್ಕೊಳ್ಳೋಣ. ನನಗೆ ಒಂದು ಮೋಟಿವೇಶನ್ ಆಗಿರಬೇಕು. ಮತ್ತು ನನಗೆ ಯೂಟ್ಯೂಬ್ ಚಾನಲ್ ಯಾಕೆ ಅಂತಂದರೆ ನನಗೆ ತುಂಬ ಇಷ್ಟ. ಒಂದು ಪ್ಯಾಷನ್ ಥರ ನಾನು ಅದನ್ನು ನೋಡ್ತೀನಿ. ಮತ್ತು ನನಗೆ ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಮಾಡಬೇಡ ಅಂತಂದ್ರೂ ನನಗೆ ಯೂಟ್ಯೂಬ್ ಚಾನಲ್ ಮಾಡೋದು ತುಂಬಾ ಇಷ್ಟ. ಇಷ್ಟು ದಿನವೂ ಅಷ್ಟೇ ತುಂಬ ಇಷ್ಟಪಟ್ಟು ಮಾಡ್ತಿದ್ದಂಥ ಕೆಲಸ ಬಂದು ಯೂಟ್ಯೂಬ್ದು ವೀಡಿಯೋಸ್ ಮಾಡೋಕ್ಕದು ನನಗೆ ತುಂಬ ಇಷ್ಟ. ಅದನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ. ಇನ್ನು ಮುಂದೆ ಆ ಥರ ಇಲ್ಲ. ನನ್ನ ಯೂಟ್ಯೂಬ್ ಜರ್ನಿನ ನಿಮ್ಮ ಜೊತೆ ಎಲ್ಲ ಹಂಚ್ಕೊಳ್ಬೇಕು ಅಂತ ಒಂದು ತುಂಬ ಆಸೆ. ಇದಕ್ಕೆಲ್ಲರೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಇನ್ನು ಮುಂದೆ ನಮ್ಮ ಒಂದು ಹೊಸ ಮನೆಯಲ್ಲಿ ಯೂಟ್ಯೂಬ್ ಜರ್ನಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾನು ರೆಗ್ಯುಲರಾಗಿ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಯೂಟ್ಯೂಬ್ ಮಾಡೋದು ತುಂಬಾ ಕಷ್ಟ. ಯಾಕಂದರೆ ಅದು ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಹೇಗೆ ಮಾಡಬೇಕು ಅಂತ. ಇದೆಲ್ಲ ಇಟ್ಕೊಂಡು ನನ್ನ ಪ್ಯಾಷನನ್ನು ನಾನು ಬಿಡಬಾರ್ದು, ನನ್ನ ಒಂದು ಯೂಟ್ಯೂಬ್ ಜರ್ನಿನ ಬಿಡಬಾರ್ದು ಅಂತ ಹೇಳಿ ಮತ್ತೆ ನಾನು ಶುರು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ತುಂಬಾ ಖುಷಿ ಇದೆ. ಹಾಗೆ ನಂಬಿದ್ದೀನಿ ಕೂಡ. ನನ್ನ ವೀಡಿಯೋಸ್ನ ನೋಡಿ ಖುಷಿಪಡಿ ಅನ್ನೋದಷ್ಟೇ. ನನ್ನ ವೀಡಿಯೋಸಲ್ಲಿ ಕಂಟೆಂಟ್ ನಿಮಗೆ ಬಂದುಬಿಟ್ಟು ಡೈಲಿ ವ್ಲಾಗ್ಸ್ ಆಗ್ಬೋದು, ನನಗೆ ಗೊತ್ತಿರುವಂಥ ಒಂದು ಕೆಲವೊಂದಷ್ಟು ಮೋಟಿವೇಶನ್ ಮತ್ತು ನನಗೆ ಗೊತ್ತಿರುವಂಥ ತಿಳುವಳಿಕೆ ಮಾತುಗಳು ಮತ್ತು ನಾನು ದಿನಚರಿ ಹೇಗಿರುತ್ತೆ. ಇನ್ನೊಂದು ವಿಷಯ ಬಂದು ನನಗೆ 8-10 ವರ್ಷ ಮಕ್ಕಳೇ ಇರಲಿಲ್ಲ. ಅದ್ರ ಬಗ್ಗೆನೂ ನಿಮಗೆಲ್ಲರಿಗೂ ಹಂಚ್ಕೊಳ್ಬೇಕು. ನನಗೆ ಗೊತ್ತಿರುವಂಥದ್ದು, ನನಗೇನೆಲ್ಲ ಪ್ರಾಬ್ಲಮ್ಸ್ ಆಗಿತ್ತು, ಇದರಿಂದ ನಾನು ಹೇಗೆ ಈಚೆ ಬಂದೆ, ಕೆಲವೊಂದು ಮೋಟಿವೇಶನ್ ಮಾತುಗಳೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ನಂತರನೇ ಕೆಲವೊಂದು ಹೆಣ್ಮಕ್ಳು ಇರ್ತಾರಲ್ವ ಅವ್ರಿಗೋಸ್ಕರ.